ಸರ್ SIR ಬಗ್ಗೆ ಸರ್ ನೀವು ನನ್ನ ದೃಷ್ಟಿಕೋನದಲ್ಲಿ ಇಡೀ ಬೇರೆ ದೇಶದಲ್ಲಿ ಎಲ್ಲ ಕಡೆ ಏನು ಬಿಜೆಪಿ ಸೀರಿಯಸ್ ತಗೊಂಡು ಕೆಲಸ ಮಾಡಿತ್ತಲ್ಲ ಆ ಸೀರಿಯಸ್ನೆಸ್ ಇಲ್ಲಿ ಬರಲಿಲ್ಲ. ನಿಮ್ಮ ಸ್ಟೇಟ್ ಕಮಿಟಿ ಏನಿದೆಯಲ್ಲ ಅದು ಸೀರಿಯಸ್ ಆಗಿ ತಗೊಂಡಿಲ್ಲ. ಕೇಂದ್ರ ನಾಯಕರೇ ಬಂದು ಇದನ್ನೆಲ್ಲವೂ ಮಾಡ್ತಾರೆ ಅನ್ನೋ ಮನೋಭಾವನೆಯಲ್ಲಿ ಖಂಡಿತ ನೀವು SIR ಅಲ್ಲಿ ಬಹಳ ಹಿಂದೆ ಬಿದ್ದಿದೆ ಅಂತ ಅನಿಸ್ತದೆ. ಖಂಡಿತ ಇಲ್ಲ. 10 ಬಾರಿ ರಾಜ್ಯದಿಂದ ನಾವು ಎಲ್ಲ ನಮ್ಮ ಮುಖಂಡರ ಶಾಸಕರ ಸಭೆನೂ ಕೂಡ ಮಾಡಿದ್ದೇವೆ, ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷ ಸಭೆನೂ ಮಾಡಿದ್ದೇವೆ, ಹಲವಾರು ಬಾರಿ ಸಭೆಯನ್ನು ಮಾಡಿ ಫಾಲೋ ಅಪ್ ಮಾಡೋದಕ್ಕೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲವೂ ಕೂಡ ಆಗ್ತಾ ಇದೆ. ಖಂಡಿತ ಅದ್ರಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಅದು ಕೈ ಜೋಡಿಸಿದ್ದಾರೆ. BLA 2ಗಳು ಕೂಡ ಕೈ ಜೋಡಿಸಿದ್ದಾರೆ, BLA 1ಗಳು ಕೂಡ ಕೈ ಜೋಡಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇದೆ. ಮಳೆ ಜಾಸ್ತಿ ಒಂದು ನಾವೆಲ್ಲ ಬಂದ್ವಿ, ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿದೆ, ಕೇಂದ್ರ ಸರ್ಕಾರ ದುಡ್ಡೇ ಕೊಟ್ಟಿಲ್ಲ ಅಂತ ಆಗ್ಬಿಡ್ತಾರೆ. ರಾಜ್ಯ ಸರ್ಕಾರದ ದುಡ್ಡು ಬರೀ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಜಮಾ ಆಯ್ತಾ ವಿನೋ ಅಲ್ಲಿಂದ ರೈತರಿಗೆ ಹೋಗುವಂಥ ಕೆಲಸ ಆಗಲಿಲ್ಲ. ದುಡ್ಡು ಕೋಟಿ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಈಗ ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಕಪಟ ನಾಟಕ ಆಡಿದ್ರು, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಲ್ಲೂ ಕೂಡ ನೋಡಿದ್ದೀವಿ, ಜಲ್ ಜೀವನ್ ಮಿಷನ್ನಲ್ಲೂ ಕೂಡ ನಾವು ನೋಡಿದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆ ಬಡವರಿಗೆ ತಲುಪಬಾರ್ದು ಅನ್ನುವ ಒಂದು ಷಡ್ಯಂತ್ರ ಈ ಸರ್ಕಾರದಲ್ಲಿ ಏನು ನಡೀತದೆ ಅನ್ನೋದು ಕೂಡ ಇವತ್ತು ಜನರ ಮುಂದೆ ಗೊತ್ತಿದೆ. ಹಾಗಾಗಿ ನಾನು ಇವತ್ತು ಆಗ್ರಹವನ್ನು ಪಡಿಸುವಂಥದ್ದು, ಇಂಥ ಸಂದರ್ಭದಲ್ಲಿ ಬರವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಇವತ್ತೇನು ಬಂದಿದೆ, ಮುನ್ಸೂಚನೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೇನೆ. ನಿಟ್ಟಿನಲ್ಲಿ ತಾವು ಇಡೀ ರಾಜ್ಯಾದ್ಯಂತ ಹೊರಡ್ತಾ ಇದ್ವಿ. ಹಿಂದೆ ಕೂಡ ಬೀದರ್ ಬಂದಿದ್ರಿ, ಹಾಗೂ ಕೂಡ ನಾನು ನಿಮ್ಗೆ ಕೇಳಿದ್ದೆ, ಈಗಲೂ ಅದೇ ಕೇಳ್ತಾ ಇದ್ವಿ. ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಭಾಳ ನಡೀತಾ ಇದೆ. ಎಸ್ಪೆಷಲಿ ನಾವು ಬೀದರ್ ಜಿಲ್ಲೆ ಮಟ್ಟಿಗೆ ಹೇಳೋದಾದ್ರೆ, ಹಗಲಿನಲ್ಲಿ ನಿಮ್ಮ BJP ಮುಖಂಡರು BJPಯಲ್ಲಿ ಇರ್ತಾರೆ, ರಾತ್ರಿ ವೇಳೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ. ನಿಮ್ಮ ಇಡೀ ಸಭೆಯ ಆಂತರಿಕ ಸಭೆಯ ವಿಷಯಗಳು ಸಚಿವರಿಗೆ ಹೋಗ್ತದೆ. ಅಂಥವ್ರಿಗೆಲ್ಲ ನೀವು ಎಲ್ಲ ತಗೊಂಡು ಹೆಂಗೆ ಪಕ್ಷವನ್ನ ಕಟ್ತೀರಿ? ಇದುವರೆಗೆ ಶಿಸ್ತು ಕ್ರಮ ಆಗಿಲ್ಲ. ಭಗವಂತ ಖೂಬಾ ಅವರನ್ನ ಸೋಲಿಸಿದ್ದು ಮತದಾರರಲ್ಲ, ನಿಮ್ಮ ಪಕ್ಷದ ನೇತಾರ ಕೈ ಜೋಡಿಸಿದ ಸೋತಿದ್ದಾರೆ. ಅದು ಎಲ್ಲ ಬೇರಂಗಿದೆ. ಇದುವರೆಗೆ ಒಬ್ಬರ ವಿರುದ್ಧ ಆಕ್ಷನ್ ಆಗಿಲ್ಲ, ಆಗ್ಬೇಕಲ್ಲ ಸರ್, ಯಾಕಾಗಿಲ್ಲ? ಇದೆಲ್ಲವೂ ಕೂಡ ನೋಡಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಇದೆ. ಚುನಾವಣೆ ಹಿನ್ನಡೆ ಆಗೋಕ್ಕೆ ಕಾರಣ ಏನು, ಇದೆಲ್ಲದೂ ಕೂಡ ವರಿಷ್ಠರ ಗಮನದಲ್ಲಿದೆ. ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಲ್ಲ, ಎಲ್ಲವೂ ಕೂಡ ವರಿಷ್ಠರ ಗಮನದಲ್ಲಿದೆ. ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ. ಇಡೀ ದೇಶದಲ್ಲಿ ಬಿಜೆಪಿ ಮೋದಿ ಅವರು ಶಾ ನೇತೃತ್ವ ಚೆನ್ನಾಗಿ ನಡೆದ, ಕರ್ನಾಟಕದಾಗ ಅದು ವಿರುದ್ಧ ಹೋಗ್ತಾ ಇದೆ ಅಂತ ಬರ್ತಾರೆ, ಲೆಟರ್ ಬರ್ತಾರೆ. ಏನಂತಂದ್ರೆ ಪ್ರತಿ ಉಲ್ಟಾ ನಡೆದಿಲ್ಲ ಅಂತಂತಾರೆ. ಸೊ ಇಷ್ಟಾದರೂ ಕೂಡ ಯಾಕಾಗ್ಯದ? ಮತ್ತೆ ಹಿಂದೆ 2024 ಎಲೆಕ್ಷನ್ ಮುಗಿದು 2 ವರ್ಷ ಆಯ್ತು, ಯಾವುದೇ ಕ್ರಮ ಇಲ್ಲ. ಅವ್ರು ಹಂಗೆ ಬಿಂದಾಸ್ ಇರ್ತಾ ಇರ್ತಾರೆ ಅಂತಂದ್ಮೇಲೆ ಮತ್ತೆ ಮುಂದೆ ಹ್ಯಾಂಗೆ ಜನರ ಮುಂದೆ ಹೋಗ್ತೀವಿ? ಇವತ್ತು ಕೋರ್ ಕಮಿಟಿನಲ್ಲಿ ತಡೆಯೋಣ ಒಂದು ನಿಮಿಷ. ಪ್ರಭು ಚವ್ಹಾಣ್ ಅವರು ಬರೆದ್ರು, ಮತ್ತೊಬ್ಬರು ಬರೆದ್ರು, ಈ ರೀತಿ ಅನೇಕ ಸಲ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲವೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಯಾವಾಗ ಆಗೋದು ಅದು ಒಂದು ಬೇಕಾಗಿದೆ. ಯಾಕಂತಂದ್ರೆ ತ್ವರಿತಾಗಿ ಆದರೆ ಮುಂದೆ ಬರೋ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಇದು ಕುರಿತು ಏನು ಅಂತ ಅಂಬೋದನ್ನ ಇಲ್ಲಿ ಇದು ಆಗ್ತಾ ಇಲ್ಲ. ಆಮೇಲೆ ತಕ್ಷಣ ಅವ್ರಿಗೆ ಇದು ಆಗ್ಲೇಬೇಕು. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಸರಿಪಡಿಸ್ತೇವೆ. ಆಕ್ಷನ್ ತಗೊಂಡೇ ತೀರ್ಮಾನ ಮಾಡಬೇಕು ಅಂತೇನಿಲ್ಲ. ಕೆಲವು ಇಲ್ಲಿ ನಿಮ್ ನೋವು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತ ನೋವು ಆಗ್ತದೆ. ಒಂದ್ ನಿಮಿಷ ತಡಿಯಪ್ಪ, ಒಂದ್ ನಿಮಿಷ ತಡಿಯೋಣ. ನೀವು ಕೇಳಿ ಪ್ರಶ್ನೆ ಕೇಳಿದಿರಿ. ನೀವು ನಿಮ್ಮ ಕಾರ್ಯಕರ್ತರ ಭಾವನೆಯನ್ನ ಪತ್ರಕರ್ತರಾಗಿ ನೀವು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಂದೇನು ತಕರಾರಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನು ಕೋರ್ ಕಮಿಟಿಲಿ ಕೂಡ ಮಾತನಾಡಿದ್ದೇನೆ.
ಒಗ್ಗಟ್ಟಾಗಿ ಹೋಗಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಸರಿಪಡಿಸುವಂಥ ಕೆಲಸ ಮಾಡ್ತೇನೆ. ಬೇರೆ ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ, ಹಾಗಾಗಿ ಕೇಂದ್ರ ಬಿಟ್ಟು ಬನ್ನಿ ಇಲ್ಲಿಗೆ ಅಂತ ಪತ್ರ ಬರೀತಾರೆ ಸರ್ ಜೆಡಿಎಸ್ ಶಾಸಕರು. ಇಲ್ಲಿ ಬಿಡ್ರಿ, ಅವರು ಪಕ್ಷದ ಅವ್ರ ರಾಜಕೀಯ ನಾನೇ ಹಾಲಿಂದು ರೈತರು ಪ್ರೋತ್ಸಾಹ ಧನ ಮೊದಲು 5 ಇತ್ತು, ಇವಾಗ 10 ರೂಪಾಯಿ ಮಾಡ್ಲೇಬೇಕು ಅಂತ ಹೇಳಿ ರೈತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇರೋ 5 ರೂಪಾಯಿ ಕೊಡ್ತಾ ಇಲ್ಲಲ್ರಿ ರಾಜ್ಯ ಸರ್ಕಾರ. ಕೂಡ ಈ ಸರ್ಕಾರ ಮಾಡಿಲ್ಲ, ಏನ್ ಹೇಳ್ಬೇಕಂತೀರಿ ಸರ್ಕಾರ? ಇರೋ 5 ರೂಪಾಯಿ ಇದು ಹಿಂದಿನ ಭಾಜಪ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಂದಂಥ ಯೋಜನೆ. ಇದು ರೈತರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರಿಸಿ ಇರೋ ದುಡ್ಡು ಕೊಟ್ಟರೆ ಇರೋ 10 ರೂಪಾಯಿ, ಇರೋ 5 ರೂಪಾಯಿನ ಫಸ್ಟ್ ಕೊಡಲಿ. 2 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಲ್ಲಿ ಹಗರಣ ಆಗಿದ್ದು ಪ್ರೂವ್ ಆಗಿದೆ. 6-4 ಎಂಕ್ವೈರಿ ಆಯ್ತು, 6-8 ಆಯ್ತು, 6-9 ಆಯ್ತು, ಎಲ್ಲ ಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ನವರು ಈ 2 ಕೋಟಿ ರೂಪಾಯಿ ರೈತರ ಪ್ರೋತ್ಸಾಹ ಧನನ ತಿಂದಿದ್ದು ಇದು ಆಗಿದೆ. ಇಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಅದು ಯಾಕಾಗಿಲ್ಲ? ಈಗ ಯಾರು ಸಚಿವರು ಬರ್ತಾರೆ, ಉತ್ಸವ ಸಚಿವರು, ಅವರು ಕೇಳಿ ನಾವು ಕೂಡ ಸದನದಲ್ಲಿ ಸರ್ಕಾರ ಕಂಬಳ ಮಾಡ್ಲಿಕ್ಕೆ ಹೋಗೋದೇ ಈಗಾಗಲೇ ಮರಗಳ ಮಾರಣ ಮಾಡ್ತಿದೆ. ಈಗ ನೀವು ಕಂಬಳ ಮಾಡಬಾರ್ದಂತ ನೀವು ಕೂಡ ವಿರೋಧ ಮಾಡ್ತಿದ್ದೀರಿ ಸರ್. ಏನ್ ಹೇಳ್ತೀರಿ ಸರ್? ಪರಿಸರವಾದಿಗಳು ಕೂಡ ಮರಗಳನ್ನು ಕಟ್ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ ಸರ್. ಕಂಬಳ ಅದರದ್ದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಕರಾವಳಿ ಭಾಗ ಒಂದು ಸಾಂಸ್ಕೃತಿಕ ಉತ್ಸವ ಕೂಡ ಅದು ಆಚರಣೆ ಮಾಡುವಂಥದ್ದು. ಅದ್ರ ಬಗ್ಗೆ ನಮ್ಮದು ಕೂಡ ಅದಕ್ಕೆ ಬೆಂಬಲ ಇದೆ. ಹಿಂದೆ ಭಾಜಪ ಸರ್ಕಾರ ಇದ್ದಾಗ ಅದಕ್ಕೆ ಹಣಕಾಸಿನ ನೆರವು ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ನೀಡಿರ್ತಕ್ಕಂಥದ್ದು. ಕಂಬಳಕ್ಕೆ ಕೊಡ್ತಕ್ಕಂಥ ಗೌರವ ಕೊಡಲೇಬೇಕು. ಆದರೆ ಇವತ್ತು ದಸರಾ ವಿಚಾರದಲ್ಲಿ, ದಸರಾ ಅಂತೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆನೂ ಕೂಡ ಅದೇ ಇರುವಂಥದ್ದು. ಹಾಗಾಗಿ ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.